ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಈ ಪ್ರಾಪರ್ಟಿ ಬಂದ್ಬಿಟ್ಟು 3040, ಈ ಪ್ರಾಪರ್ಟಿ ಬಂದ್ಬಿಟ್ಟು 2040 ಇರುವಂತಹ ಔಟರ್ ಸ್ಟೇರ್ ಕೇಸು. ಆಕ್ಚುಲಿ ಈ 3040 ಏನಿದೆ, ಈ 3040 ಬಿಲ್ಡಿಂಗ್ ಆಲ್ರೆಡಿ ನಾನು ಇದಕ್ಕೂ ಮುಂಚೆ ನಾನು ವಿಡಿಯೋ ಮಾಡಿದ್ದೆ. ಬಟ್ ನಾನು ವಿಡಿಯೋ ಮಾಡಬೇಕಾದ್ರೆ ಈ ಪ್ರಾಪರ್ಟಿಲೆಲ್ಲ ನಮಗೆ ಇನ್ನ ಖಾಲಿ ಇತ್ತು. ಈಗ ಪ್ರೆಸೆಂಟ್ ಎಲ್ಲ ಮನೇಲಿ ನಮಗೆ ಆಕ್ಯುಪೈ ಆಗ್ಬಿಟ್ಟಿದ್ದಾರೆ. ಬಟ್ ಈಗ ಪ್ರೆಸೆಂಟ್ ನಾನು ವಿಡಿಯೋ ಮಾಡಬೇಕಾಗಿರೋ ಮನೆ ಬಂದ್ಬಿಟ್ಟು ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ 2040 ಬಿಲ್ಡ್ ಆಗಿರುವಂತಹ ಔಟರ್ ಸ್ಟೇರ್ ಕೇಸ್ ಬರುತ್ತೆ. ಟೋಟಲ್ ನಮಗೆ 50,000 ರಿಂದ 55,000 ಬಾಡಿಗೆ ಬರುವಂತಹ ಹೊಸ ಮನೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಇದ್ದು ನಾರ್ತ್ ಡೋರ್ ಇರುವಂತಹ ರೆಂಟಲ್ ಪರ್ಪಸ್ ಹೌಸ್ ಆಗಿದೆ. ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು. ಈ ಪೋರ್ಷನ್ ಫುಲ್ ಬಂದ್ಬಿಟ್ಟು ನಮಗೆ ಸ್ಟ್ರಕ್ಚರ್ ಮಾಡಿದ್ದಾರೆ. ಇಲ್ಲಿ ನಮಗೆ ಟೈಲ್ಸ್ ಕೊಟ್ಟಿದ್ದಾರೆ. ಮೇಲೆಗಡೆ ಕೂಡ ನಮಗೆ ಸ್ಟ್ರಕ್ಚರ್ ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ನಮಗೆ ವರ್ಕ್ ಮಾಡಿದ್ದಾರೆ. MS ಗೇಟ್ ಅಲ್ಲಿ ನಮಗೆ ಫುಲ್ ಕವರ್ ಆಗಿರುವಂತ, ಅಂದ್ರೆ ಫುಲ್ ಉದ್ದಕ್ಕೆ ಕವರ್ ಆಗಿರುವಂತಹ MS ಗೇಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ಮನೆ ಮುಂದೆ ನೋಡಬಹುದು ನಮಗೆ ಕಾಂಕ್ರೀಟ್ ರೋಡ್ ಇದೆ. ಕಾಂಕ್ರೀಟ್ ರೋಡ್ ಬಂದ್ಬಿಟ್ಟು ನಮಗೆ 30 ಫೀಟ್ ಮೈನ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ಮತ್ತೆ ಪೈಪ್ ಲೈನ್, CMC ನೀರಿಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿರುವಂತದ್ದು. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ಕಾರ್ ಪಾರ್ಕಿಂಗ್ ವಿತ್ 2 ವೀಲರ್ ಪಾರ್ಕಿಂಗ್ ಕೂಡ ಇದೆ. ಆಲ್ರೆಡಿ ಒಂದು ದೊಡ್ಡ ಇನೋವಾ ಕೂಡ ನಿಂತಿದೆ. ಪಕ್ಕದಲ್ಲಿ ಕೂಡ ಇನ್ನೊಂದು ಇನೋವಾ ಕೂಡ ನಿಲ್ಸ್ಕೊಳ್ಳೋಷ್ಟು ಜಾಗ ಇದೆ. ಬಟ್ ಏನಂದ್ರೆ ಔಟರ್ ಸ್ಟೇರ್ ಕೇಸ್ ಆಗಿರೋದ್ರಿಂದ ನಮಗೆ 2 ವೀಲರ್ ಪಾರ್ಕಿಂಗ್ ಅಷ್ಟೇ ನಮಗೆ ಸಿಗುವಂತದ್ದು. ಇನ್ ಕೇಸ್ ಏನಾದ್ರು ಓನರ್ ಏನಾದ್ರು ಸ್ಟೇ ಆಗಿ ರೆಂಟಲ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡುವಂತ ಪೊಸಿಷನ್ ಇತ್ತು ಅಂದ್ರೆ ಒಂದು ಕಾರು ಮತ್ತೆ 2 ವೀಲರ್ ಪಾರ್ಕಿಂಗ್ ಕೂಡ ನಾವು ಯೂಸ್ ಕೂಡ ಮಾಡ್ಕೊಬಹುದು. ಕೆಳಗಡೆ ಈ ಪಾರ್ಕಿಂಗ್ ಫ್ಲೋರಿಂಗ್ ನ ನೋಡಬಹುದು. ಈ ಬಾರ್ಡರ್ ಗಳಿಗೆ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕಾವೇರಿಗೆ ಮತ್ತೆ ಇಲ್ಲಿಗೆ CMC ವಾಟರ್ಗೆ ಇಲ್ಲಿ ಪ್ರಾವಿಷನ್ ಕೊಟ್ಟಿರುವಂತದ್ದು. ಬೋರ್ವೆಲ್ ಇದೆ ಮತ್ತೆ ಸಂಪು ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ಆಲ್ರೆಡಿ ನಮಗೆ ಎಕ್ಸಾಕ್ಟ್ ನಮಗೆ ಅಗ್ನಿಮಲಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಇನ್ನೊಬ್ಬ ಆ ಕಡೆಗೂ ಕೂಡ ಒಂದೆರಡು 2 ವೀಲರ್ ಮುಂದೆ ಹಿಂದೆ ಕೂಡ ನಾವು ನಿಲ್ಸ್ಕೊಬಹುದು. ಅಷ್ಟು ಜಾಗ ಇದೆ. ಆ ಕಡೆ ಕೂಡ ಆರಾಮಾಗಿ ಒಂದು ಕಾರ್ ಜೊತೆಗೆ ಇಲ್ಲಿ ನಮಗೆ ಒಂದೇನಿಲ್ಲ ಅಂದ್ರೆ ಒಂದು 6 2 ವೀಲರ್ಗಳು ಕೂಡ ನಿಲ್ಸ್ಕೊಳ್ಳೋಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಕಾರಿಡಾರ್ ಬಂದ್ಬಿಟ್ಟು ನಮಗೆ 3.5 ಅಡಿ 4 ಅಡಿ ಹತ್ತತ್ರ ಬರುತ್ತೆ. ಐಟಮ್ಸ್ ಗಳನ್ನ ಸಾಗಿಸೋದಕ್ಕೂ ತುಂಬಾ ವಿಶಾಲವಾಗಿದೆ. ಗ್ಯಾಸ್ ಪ್ರಾವಿಷನ್ಗೂ ಕೂಡ ಇಲ್ಲೇ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. MS ವರ್ಕ್ ಅಲ್ಲಿ ಕೂಡ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಸ್ಟೇರ್ಕೇಸ್ ಸೈಡ್ ಅಲ್ಲಿ ನಮಗೆ MS ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಬಟ್ ಏನು ಅಂದ್ರೆ ಈ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿದೆ ಪಾರ್ಕಿಂಗ್ ಆದ್ಮೇಲೆ ಈ ಪೋರ್ಷನ್ ನಮಗೆ 1 BHK ಹೌಸ್ ಕೂಡ ಇದೆ. ರೆಂಟಲ್ ಎಕ್ಸ್ಪೆಕ್ಟ್ ಮಾಡುವಂತಹ 1 BHK ಹೌಸ್. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಡೋರ್, ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಆಪೋಸಿಟ್ ಅಲ್ಲಿ ನಮಗೆ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾಲ್, ರಾಯಲ್ ಪೈಂಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾಲ್. ಇಲ್ಲ ನಮಗೆ ವುಡ್ ವಿಂಡೋ ಅಂತ ಬರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಹಾಲ್ ಬರುತ್ತೆ. ಚಿಕ್ಕದಾಗಿ ಒಂದು ಸೋಫಾ ಹಾಕೋಬಹುದು. ಈ ಟೈಮಿಗೆ ಇಲ್ಲೇನೋ ಒಂದು ಟೀ ಟೇಬಲ್ ಇಟ್ಕೊಬಹುದು. ಇಲ್ಲೊಂದು ಸೆಮಿ TV ಕ್ಯಾಬಿನೆಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಟ್ ವೆಟ್ರೋಫಿಟಲ್ಸ್ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇಂಡಿವಿಜುವಲ್ ಐಟಮ್ಸ್ ನ ಇಲ್ಲಿ ಹಾಕಿದ್ದಾರೆ ನೋಡಿ. ಬ್ರಾಂಡೆಡ್ ಐಟಮ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಜಾಗ್ವಾರ್ ಐಟಮ್ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಬಟ್ ಸ್ಪೇಷಿಯಸ್ ಆಗಿ ಈ ಕಾಮನ್ ಬಾತ್ರೂಮ್ ಇದೆ. ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ಒಂದು ಬೆಡ್ರೂಮ್, ಆರಾಮಾಗಿ ಒಂದು ಕ್ಲೀನ್ ಕಟ್ ಹಾಕೊಳ್ಳೋಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ವಾರ್ಡ್ರೋಬ್ ಕೂಡ ನಮಗೆ ಮಾಡಿದ್ದಾರೆ. ವಿತ್ ಡ್ರೆಸ್ಸಿಂಗ್ ಏರಿಯಾ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ಒಂದು ಬೀರು ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬಟ್ ಒಂದು ಕ್ವೀನ್ ಕಟ್ ಹಾಕುವಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಈ ಪೊಸಿಷನ್ ನೋಡಬಹುದು ವೀಕ್ಷಕರೇ, ಕಿಚನ್ ಬರುತ್ತೆ. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ಇರುವಂತಹ ಕಿಚನ್ 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫಿಟಲ್ಸ್, ಗ್ರಾನೈಟ್ ಸ್ಲಾಬ್ ಕೂಡ ಇನ್ಕ್ಲೂಡ್ ಆಗಿದೆ. ಇಂಟೀರಿಯರ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿಚನ್ ಸೆಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಬಾಕ್ಸ್ ಗಳ ಐಟಮ್ಸ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡುವಷ್ಟು ಜಾಗ ಈ 1 BHK ಇದೆ. ಇದು ಬಾಕ್ಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ದೇವ್ರ ಮನೆ ಮಾಡೋದಿದ್ರೆ ಈ ಬಾಕ್ಸ್ ನ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಏನಾದ್ರು ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ವಾಸ ಮಾಡುವಷ್ಟು ಜಾಗ ಈ 1 BHK ಹೌಸ್ ಅಲ್ಲಿ ಇದೆ. ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು 1 BHK ಹೌಸ್. ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ನ ನೋಡೋಣ. ವೀಕ್ಷಕರು, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾ ವೈಲ್ಡ್ ಆಗಿದೆ. ಐಟಮ್ಸ್ ಗಳನ್ನ ಆರಾಮಾಗಿ ನಾವು ಸಾಗಿಸಬಹುದು.
ಕಾರಿಡಾರ್ ಅಷ್ಟೇ ತುಂಬಾ ವಿಶಾಲವಾಗಿದೆ. ಎಂಟ್ರೆನ್ಸ್ ಅಲ್ಲಿ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ಫುಲ್ ನಮ್ಗೆ 3 ಮನೆಗಳು ಇದೇ ತರಾನೇ ಬರುತ್ತೆ. ನಮ್ಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಟೀಕುಡ್ ನ ಯೂಸ್ ಮಾಡಿರುವಂತದ್ದು. ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು, ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಹಾಲು, ಬ್ಯೂಟಿಫುಲ್ ಸ್ಟ್ರಕ್ಚರ್, ರಾಯಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಇಂಟೀರಿಯರ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಮತ್ತೆ ಪೂಜಾ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇಷ್ಟು ಸ್ಪೇಷಿಯಸ್ ಆಗಿ ನಮಗೆ ಹಾಲ್ನ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸೋಫಾ ಹಾಕೋಬಹುದು, ಇಲ್ಲೂ ಕೂಡ ನಾವು ಸೋಫಾ ಹಾಕೋಬಹುದು. ಸೆಂಟರ್ ಅಲ್ಲಿ ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋಕೆ ಇಷ್ಟು ಜಾಗ ಸಿಗುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಹಾಲ್ನ ಬಿಲ್ಡ್ ಮಾಡಿರುವಂತದ್ದು. POP ವರ್ಕ್ ಅಷ್ಟೇ, ಹಾಲ್ ಅಲ್ಲಿ ಮಾತ್ರ POP ವರ್ಕ್ ಗ್ರ್ಯಾಂಡ್ ಆಗಿ ವರ್ಕ್ ನ ಮಾಡಿದ್ದಾರೆ. ರೂಮ್ ಗಳಲ್ಲಿ ಪ್ರಾವಿಷನ್ ಮಾಡಿಲ್ಲ. ಬಟ್ ಓಕೆ, 2 BHK ಹೌಸ್ ಹೇಳ್ತಾರೋ ರೇಟ್ಗೆ ವರ್ಕೌಟ್ ಆಗುವಂತದ ಮನೆ. ಒಳ್ಳೆ ನಮ್ಮಂತ ಮಿಡಲ್ ಕ್ಲಾಸ್ಗೆ ಒಂದು ನಾವು ಇಟ್ಕೊಂಡು ಬಾಡಿಗೆ ಬರುವಂತ ಎಕ್ಸ್ಪೆಕ್ಟ್ ಮಾಡುವಂತವ್ರಿಗೆ ಮಾಡಿಸಿದ ಮನೆ. ಒಳ್ಳೆ ಲೊಕೇಶನ್ ಅಲ್ಲೇ ಇದೆ, ಸೂಪರ್ ಆಗಿದೆ, ಒಳ್ಳೆ ಸೂಪರ್ ಆಗಿ ಬಿಲ್ಡ್ ಆಗಿರುವಂತಹ ಮನೆ. ಟಿವಿ ಕ್ಯಾಬಿನೆಟ್ ನೋಡಿ, ಬ್ಯೂಟಿಫುಲ್ ಆಗಿದೆ. ಪಕ್ಕದಲ್ಲಿ ನಮಗೆ ದೇವ್ರ ಮನೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಡ್ರಾಯರ್ ಬಾಕ್ಸ್ ಮಾಡಿದ್ದಾರೆ ನೋಡಿ. ದೇವ್ರ ಮನೆಗೆ ಸಂಬಂಧಪಟ್ಟಂತಹ ಐಟಮ್ಗಳನ್ನ, ಸಾಮಗ್ರಿಗಳನ್ನ ಅಲ್ಲಿ ನಾವು ಸ್ಟೋರೇಜ್ ಮಾಡ್ಕೊಬಹುದು. 2 ಡ್ರಾಯರ್ ಬಾಕ್ಸ್ ಕೆಳಗಡೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ದೇವ್ರ ಮನೆ ಬರುತ್ತೆ. ವಿತ್ ಗ್ಲಾಸ್ ಡೋರ್ ನ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಖಾಲಿಯಾಗಿ ಒಂದು ರಾಯಲ್ ಸ್ಟ್ರಕ್ಚರ್ ಮಾಡಿದಾರೆ. ಇಲ್ಲಿ ನಾವು ಫ್ರಿಡ್ಜ್ ಇಟ್ಕೊಳ್ತೀವಿ. ಇಷ್ಟು ಫ್ರಿಡ್ಜ್ ಇಟ್ಕೊಂಡ್ರೆ ಐಟಮ್ಸ್ ಗಳನ್ನ ತುಂಬಿಸಿದ್ರೆ ಮನೆ ಫಿಲ್ ಆಗುತ್ತೆ, ಸೂಪರ್ ಆಗಿ ಕಾಣಿಸುತ್ತೆ ನಮ್ಗೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ನಮಗೆ ಒಂದು ಸಿಂಕದ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ನ ಕಾನ್ಸೆಪ್ಟ್ ಅಲ್ಲಿ ಈ ಕಿಚನ್ ನ ಬಿಲ್ಡ್ ಮಾಡಿರುವಂತದ್ದು. ಮೇಲ್ಗಡೆ ಬಾಕ್ಸ್ ಗಳ ಐಟಮ್ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್, ಕೆಳಗಡೆ ಅಷ್ಟೇ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ನ ಮಾಡಿದ್ದಾರೆ. SS ಬ್ಯಾಸ್ಕೆಟ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಇಲ್ಲಿ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಸ್ಲಾಬ್ ಹಾಕಿದ್ದಾರೆ. ವಾಲ್ ಗಳಿಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಓಡಾಡಕ್ಕೆ ಒಂದು 3 ಜನ ಅಟ್ ಎ ಟೈಮ್ ಓಡಾಡ್ಬೋದು, ಅಷ್ಟು ಜಾಗ ಈ ಕಿಚನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಸುಮ್ನೆ ನಾವು ವಿಡಿಯೋ ಮಾಡ್ತಾ ಇದೀವಿ, ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಆಗಿ ಒಂದು ಸಲ ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ. ನಾವೇನಕ್ಕೆ ಇಷ್ಟು ಸತಿ ಬ್ಯೂಟಿಫುಲ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ಗಳನ್ನ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಬರುತ್ತೆ. ಸ್ನಾನ ಮಾಡೋದಕ್ಕೆ ಮಾತ್ರ 2 ಕೆಲಸಕ್ಕೂ ಕೂಡ ನಮ್ಗೆ ಯೂಸ್ ಮಾಡೋಷ್ಟು ಜಾಗ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಒಂದು ಮನೇಲಿ ತುಂಬಾ ಚಿಕ್ಕದಾಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಬಟ್ ಈ ತರದಲ್ಲಿ ಈ ಮನೆಗೆ ಇಲ್ಲಿ ಬಂದಿಲ್ಲ. ಒಳ್ಳೆ ಸ್ಪೇಷಿಯಸ್ ಆಗಿದೆ. 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಬಟ್ ಏನಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಕಾಮನ್ ಬಾತ್ರೂಮ್ ಬಂದಿರುವಂತದ್ದು. ಇದ್ರ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ಬಟ್ ನಮ್ಗೆ ಇಲ್ಲಿ ಲೈಟಿಂಗ್ ಸೋರ್ಸ್ ಇಲ್ಲ, ಇಲ್ಲಿ ಲೈಟಿಂಗ್ ಕೊಟ್ಟಿಲ್ಲ. ಅದು ಯಾಕಂದ್ರೆ POP ಕೊಟ್ಟಿಲ್ಲ. ಮನೆಗೆ ಬಂದ್ರು ಜಸ್ಟ್ ಟ್ಯೂಬ್ಲೈಟ್ ಆಗಿ ಇಲ್ಲ ಲೈಟ್ ಆಗಿ ನಾವು ಹಾಕೋಬೇಕಾಗುತ್ತೆ. ಈಗ ಸಂಜೆ ಟೈಮ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಇದು ಬಂದ್ಬಿಟ್ಟು 2-way ಗ್ಲಾಸ್ ಇದೆ. ಈ ವಿಂಡೋನ ಓಪನ್ ಮಾಡಿದ್ರೆ ನಮ್ಗೆ ವೆಂಟಿಲೇಷನ್ ಬರುತ್ತೆ. ಯಾಕಂದ್ರೆ ಈಗ ನಾನು ಇನ್ನರ್ ಅಲ್ಲಿ ಇದ್ದೀನಿ, ಔಟರ್ ಅಲ್ಲಿ ಇರೋರು ಯಾರು ಕೂಡ ನಮಗೂ ಇನ್ನರ್ ಅಲ್ಲಿ ಇರೋರು ಗೊತ್ತಾಗೋದಿಲ್ಲ. ಬಟ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿದ್ರೆ ಒಳ್ಳೆ ವೆಂಟಿಲೇಷನ್ ಕೂಡ ಇದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಸೂಪರ್ ಆಗಿ ಹಾಲ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಬರುತ್ತೆ. ಫುಲ್ ಮೇಲ್ಗಡೆ ಫುಲ್ ಬಾಕ್ಸ್ಗಳು. ಈ ಪೋರ್ಷನ್ ಫುಲ್ ನಮಗೆ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಈ ಅಟ್ಯಾಚ್ ಬಾತ್ರೂಮ್ ಅಷ್ಟೇ ವೀಕ್ಷಕರೇ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಆಗೋಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು, ಚೆನ್ನಾಗಿದೆ. ಇದೇ ತರ ಸ್ಟೈಲ್ ಅಲ್ಲಿ ನಮಗೆ ಇನ್ನ 2 ಮನೆಗಳಿದೆ. ಮೇಲ್ಗಡೆ 2nd ಫ್ಲೋರ್ ಅಲ್ಲಿ ಒಂದು, 3rd ಫ್ಲೋರ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತಹ ಮನೆ. ಎಕ್ಸ್ಟ್ರಾ ಆರ್ಡಿನರಿ ಆಗಿ ಕಂಪ್ಲೀಟ್ ಆಗಿರುವಂತದ್ದು, ಸೂಪರ್ ಆಗಿದೆ. ಬನ್ನಿ ವೀಕ್ಷಕರೇ, ಆ 2 ಮನೆನೂ ಜಸ್ಟ್ ಒಳಗಡೆ ಹೋಗಿ ಆಚೆ ಬರೋಣ. ಡಿಸೈನ್ ನ ಯಾವ ತರ ಏನೋ ಚೇಂಜ್ ಮಾಡಿದ್ದಾರೆ, ಇದನ್ನೇ ಕಾಪಿ ಮಾಡಿದಾರೆ ಅಂತ ನಾವು ಒಂದ್ಸತಿ ನೋಡ್ಕೊಂಡು ಬರೋಣ. ಬಟ್ ಏನು ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಈ ಮನೆನೇ ಕಾಪಿ ಬೇಸ್ಟ್ ಅಂತ ಹೇಳ್ಬೋದು. ಬನ್ನಿ ಈಗ 2nd ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ನೋಡೋಣ. ಸ್ನೇಹಿತರೆ, ಈಗ ಎಕ್ಸಾಕ್ಟ್ ನಾನು 2nd ಫ್ಲೋರ್ ಅಲ್ಲಿ ಇದ್ದೀನಿ. ಸೇಮ್ ಎಂಟ್ರೆನ್ಸ್ ನಮಗೆ UPS ಪಾಯಿಂಟ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ನಮಗೆ ನಾರ್ತ್ ಫೇಸಿಂಗ್ ಡೋರು. ವಾವ್,
ಇಲ್ಲೇನಂದ್ರೆ ನಮಗೆ POP ವರ್ಕ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿರುವಂತದ್ದು. ಪೂಜಾ ಮನೆ ನಮಗೆ ಸೇಮ್ ಬರುತ್ತೆ, ಹಾಲು ಸೇಮ್ ಮೆಜರ್ಮೆಂಟ್ ಇದೆ. ಇಲ್ಲಿ ಮಾಮೂಲಿ ಕಿಚನ್, ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್, ಒಂದು ಕಾಮನ್ ಬಾತ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ವಿತ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸೇಮ್ ಡಿಸೈನ್ ಬರುತ್ತೆ, ಏನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಬಟ್ ಏನು ಅಂದ್ರೆ ಈ ಪೋರ್ಷನ್ ಅಲ್ಲಿ ಏನಿದೆ, ಈ ಪೋರ್ಷನ್ ಅಲ್ಲಿ ನಮಗೆ ಈ ಇಂಟೀರಿಯಲ್ ಮತ್ತೆ ಈ POP ವರ್ಕ್ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ, ಇನ್ನ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಟ್ ನನ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಹಾಲ್ ಬಂದಿರೋ ಸ್ಪೇಸು ಸೂಪರ್ ಆಗಿದೆ. ಮನೇಲಿ ಯಾರು ನಮ್ಮ ಮಕ್ಕಳಿತ್ತು ಅಂದ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಅಷ್ಟು ಜಾಗ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಇನ್ನೊಂದು 2 BHK ಹೌಸ್ ನ ನೋಡೋಣ. ವೀಕ್ಷಕರೇ, ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ಅಲ್ಲಿ ಇದೀನಿ. ಮಾಮೂಲಿ ಟೇಕ್ವುಡ್ ಡೋರು, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೇಮ್ ಮೆಜರ್ಮೆಂಟ್ ಅಲ್ಲಿ ಬರುವಂತಹ ಹಾಲ್ ಇದೆ. ಬಟ್ ಇಲ್ಲೂ ಅಷ್ಟೇ ವೀಕ್ಷಕರೇ, ಇಲ್ಲಿ ನಮಗೆ POP ವರ್ಕ್ ನಮಗೆ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಮತ್ತೆ ಬ್ಯಾಕ್ಗ್ರೌಂಡ್ ಸ್ಟ್ರಕ್ಚರ್ ಕೂಡ ನಮಗೆ ಚೇಂಜ್ ಮಾಡಿದ್ದಾರೆ. ಈ ಟಿವಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಚೇಂಜ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರೂ ಸ್ವಂತಕ್ಕೆ ಮನೆ ಬೇಕು ಅಂತ ತಗೊಳ್ಳೋರು ಯಾವ ಫ್ಲೋರ್ ಅಲ್ಲಿ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬಹುದು. ನಾವು ಓನರ್ ಪರ್ಪಸ್ಗೆ ಇದೇ ಫ್ಲೋರ್ ಅಲ್ಲೇ ನಾವು ಓನರ್ ಇದ್ದು ಬೇರೆ ಕಡೆ ನಾವು ಮನೆ ಬಾಡಿಗೆ ಕೊಡ್ಬೇಕು ಅಂತ ಆತರ ಏನಿಲ್ಲ. ಥರ್ಡ್ ಫ್ಲೋರ್ ಅಂದ್ರೆ ಥರ್ಡ್ ಫ್ಲೋರ್ ಇರ್ಬೋದು, ಇಲ್ಲಾಂದ್ರೆ ಫಸ್ಟ್ ಫ್ಲೋರ್ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇರ್ಬೋದು ಓನರು. ಯಾಕಂದ್ರೆ ಅಷ್ಟು ಕ್ಲೀನ್ ಆಗಿ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆದ್ರೂ ಕೂಡ ಮಾಮೂಲಿ ಈ ಪೋರ್ಷನ್ ಅಲ್ಲಿ ಹಾಲು, ಅಲ್ಲಿ ವಾಷಿಂಗ್ ಮಿಷಿನ್, ಮತ್ತೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಪೂಜಾ. ಈ ಪೋರ್ಷನ್ ಅಲ್ಲಿ ನಮಗೆ ಕಿಚನ್, ಒಂದು ಕಾಮನ್ ಬಾತ್ರೂಮ್ ವಿತ್ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇದೆ. ಒಂದೊಂದು ಮನೆಗೆ ಎರಡು ಬಾತ್ರೂಮ್ ಬರುತ್ತೆ, ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಬಾತ್ರೂಮ್. ಬಟ್ ಏನು ಅಂದ್ರೆ ಹಾಲು ನಮಗೆ ತುಂಬಾನೇ ಇಷ್ಟ ಆಯ್ತು. ರಾಯಲ್ ಸ್ಟ್ರಕ್ಚರ್ ವರ್ಕು ನಮಗೆ ಕಂಪ್ಲೀಟ್ ಆಗಿದೆ. ಬ್ಯೂಟಿಫುಲ್ POP ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿದೆ, ವರ್ತ್ ಅಂದ್ರೆ ವರ್ತು. ಬನ್ನಿ ವೀಕ್ಷಕರು, ಈಗ ಟೆರೆಸ್ ಹೋಗೋಣ. ನೋಡಿ, ತುಂಬಾ ವೈಲ್ಡ್ ಆಗಿದೆ ಸ್ಟೇರ್ ಕೇಸು. MS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಓಕೆ, ಈಗ ಟೆರೆಸ್ ಅಲ್ಲಿ ಇದೀನಿ. ಬಟ್ಟೆ ಹಾಕೊಳ್ಳೋಕೆ ನಮಗೆ ಆಂಗಲ್ ಪ್ರಾವಿಷನ್ ಮಾಡಿದ್ದಾರೆ. ಓಪನ್ ಟೆರೆಸ್, ಏನಾದ್ರು ಫಂಕ್ಷನ್ ಏನಾದ್ರು ಆಯ್ತು ಅಂದ್ರೆ ಆರಾಮಾಗಿ ನಾವು ಯೂಸ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ ಈ ಟೆರೆಸ್ ಅಲ್ಲಿ. ಇಲ್ಲಿ 2000 ಲೀಟರ್ ಇರುವಂತಹ ಟ್ಯಾಂಕ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಕೆಳಗಡೆ ಒಂದು ಚಿಕ್ಕದಾಗಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವೀಕ್ಷಕರೇ, ಇದು 2040 ತುಂಬಾ ಕಡಿಮೆ ಬೆಲೆಯಲ್ಲಿ ಹೇಳ್ತಾ ಇದಾರೆ. ಯಾವ್ದೋ ಕಾರ್ಡ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಆತರ ಇಲ್ಲ. ನೋಡಿ ಎಷ್ಟು ಮನೆಗಳು ಕಾಣಿಸ್ತಾ ಇದೆ ನೋಡಿ. ಒಳ್ಳೆ ಒಳ್ಳೆ ಮನೆಗಳಿದೆ ಕಣ್ರಿ ಈ ಪೋರ್ಷನ್ ಅಲ್ಲಿ. ಒಳ್ಳೆ ಬ್ಯೂಟಿಫುಲ್ ಮನೆಗಳಿರುವಂತದ್ದು. ನೋಡಿ, ಎದುರುಗಡೆ ಮನೆ ಕಾಣಿಸ್ತೈತಲ್ಲ, ಆ ಮನೆಯೂ ಕೂಡ ಸೇಲ್ಗಿದೆ. ಅದ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದ್ರದ್ದು ವಿಡಿಯೋ ಮಾಡಿದ್ದೀನಿ, ಅದ್ರದ್ದು ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ನೋಡಿ. ಅಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ ಅದು ಬಂದ್ಬಿಟ್ಟು ನಮಗೆ ಮೀನಾಕ್ಷಿ ಮಾಲ್ ಬರುತ್ತೆ. ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಅದು. ಮತ್ತೆ ಬನ್ನರಘಟ್ಟ ರೋಡ್ಗೆ ಎಕ್ಸಾಕ್ಟ್ 800 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇದೆ. 378 ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಏನು ಹೋಗುತ್ತೆ ಬಸ್ಸು, BMTC ಬಸ್ಸು, ಆ ಬಸ್ ಸ್ಟಾಪ್ಗೆ ಜಸ್ಟ್ 1.5 ಅಂದ್ರೆ 150 ಮೀಟರ್, ಅಪ್ರಾಕ್ಸಿಮೇಟ್ 200 ಮೀಟರ್ ಅಲ್ಲಿ ನಮಗೆ ಆ BMTC ಬಸ್ ಸ್ಟಾಪ್ ಕೂಡ ಇದೆ. ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದಕ್ಕೆ ಈ ಪ್ರಾಪರ್ಟಿಯಿಂದ ತುಂಬಾ ಹತ್ರ, ಅಂದ್ರೆ 2 ಕಿಲೋಮೀಟರ್ ಅಲ್ಲಿ ಬನ್ನರಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಇದೆ. 1.5 ಕಿಲೋಮೀಟರ್ ಬರುವಂತಹ ನೈಸ್ ರೋಡ್ ಪ್ರಾವಿಷನ್ ಕೂಡ ಇದೆ. ಇಲ್ಲಿಂದ ಎಕ್ಸಾಕ್ಟ್ ನಮಗೆ 5 to 6 ಕಿಲೋಮೀಟರ್ ಅಲ್ಲಿ ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ನಮಗೆ ತುಂಬಾ ಹತ್ರ ಇದೆ. ಇಲ್ಲಿಂದ ಒಂದು 5 ರಿಂದ 7 ಕಿಲೋಮೀಟರ್ ಒಳಗಡೆ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಕೂಡ ನಮಗೆ ಹತ್ರ ಇದೆ. ಒಳ್ಳೆ ಸರೌಂಡಿಂಗ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬಟ್ ಏನಂದ್ರೆ ತುಂಬಾ ಈಗ ರೀಸೆಂಟ್ ಆಗಿ ಇನ್ನೊಂದು 2 years 3 years ಅಲ್ಲಿ ನಮಗೆ ಬನ್ನರಘಟ್ಟ ರೋಡ್ ಅಲ್ಲಿ ಮೆಟ್ರೋ ಕೂಡ ಬರ್ತಾ ಇದೆ. ಎಕ್ಸಾಕ್ಟ್ ಗೊಟ್ಟಿಗೆರೆಗೆ ಮೆಟ್ರೋ ಬರುತ್ತೆ, ಇಲ್ಲ ಡೆಕತ್ಲಾನ್ ವರೆಗೂ ಮೆಟ್ರೋ ಬರುತ್ತೆ. ಅಪ್ರಾಕ್ಸಿಮೇಟ್ ನಮಗೆ 3 ಕಿಲೋಮೀಟರ್ ಇಲ್ಲ ಅಂದ್ರೆ 3.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಮೆಟ್ರೋ ಏನಾದ್ರು ಓಪನ್ ಆಯ್ತು ಅಂದ್ರೆ ಇಲ್ಲಿರೋ ಜಾಗಗಳಿಗೆ ಬಂಗಾರ ರೇಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೆ ಇನ್ವೆಸ್ಟ್ಮೆಂಟ್ ಇದು, ಆಕ್ಚುಲಿ ರೈಟ್ ಟೈಮ್ ಇದು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಮೆಟ್ರೋಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಫ್ಯೂಚರ್ ಇನ್ನೊಂದು 2 years ಅಲ್ಲಿ ಮೆಟ್ರೋ ಬರುತ್ತೆ ಅಂತ ಹೇಳಿದ್ದಾರೆ.
ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. 1.30 ಹೇಳ್ತಾ ಇರುವಂತದ್ದು. ಪಂಚಾಯಿತಿ ಖಾತಾ ಬರುತ್ತೆ. ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ಆಗೋದಿಲ್ಲ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ. ಇನ್ ಕೇಸ್ ತಗೊಳ್ಳೋರ್ದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 100% ಲೋನು ಕೂಡ ನಾನೇ ಮಾಡಿಸ್ಕೊಡ್ತೀನಿ. ಅದ್ರ ಬಗ್ಗೆ ಚಿಂತೆ ಇಲ್ಲ. ಪೇಪರ್ ಅಂತೂ ನೋಡೋ ಹಾಗೆ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಜೆನ್ಯೂನ್ ಆಗಿ ಈ ಪ್ಲೇವೆಟ್ ಪೇಪರ್ ಇದೆ. ಲಾಯರ್ಗೆ ತೋರಿಸಿದ್ರೆ ಇಮಿಡಿಯೇಟ್ 1 ಡೇದಲ್ಲಿ ನಿಮಗೆ ಲೀಗಲ್ ಕೊಡುವಂತ ಡಾಕ್ಯುಮೆಂಟ್ಸ್ಗಳು ಈ ಪ್ರಾಪರ್ಟಿದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬನ್ನಾರ್ಘಟ್ಟ ರೋಡ್ಗೆ, BMTC ರೋಡ್ಗೆ, DMartಗೆ, ಫ್ಯೂಚರ್ ಮೆಟ್ರೋಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಇಲ್ಲಾಂದ್ರೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿ ನಂಬರ್ನ ನನ್ನ ರೈಟ್ ಸೈಡ್ ನಂಬರ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು. ಮನೆ ಹಿಂದಗಡೆ ಮುಂದಗಡೆ ಫುಲ್ಲು ಮನೆಗಳು. ಧನ್ಯವಾದಗಳು ವೀಕ್ಷಕರೇ.